ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡಿಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗಳಿಗೂ ಕೂಡ ಶತ್ರುವಿನ ಕಾಟ ಹೇಳ್ತಕ್ಕಂಥದ್ದು ಇರುತ್ತದೆ. ಮತ್ತು ಅಷ್ಟೇ ಅಲ್ಲದೆ ನೀವು ಏನನ್ನೂ ಮಾಡಿಲ್ಲ ಅಂತೇಳಿ ಆದರೆ ಯಾರೂ ನಿಮ್ಮ ಸುದ್ದಿಯನ್ನು ಕೂಡ ಹೇಳಲಿಕ್ಕೆ ಬರುವುದಿಲ್ಲ, ನಿಮ್ಮ ಸಾಹಸಕ್ಕೂ ಕೂಡ ಯಾರೂ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಬಿದ್ದವನು ಸಾಯಲಿ ಅಂತ ಹೇಳೋದಾಗಿ. ಅದೇ ನೀವು ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕಾದ್ರೆ ಹೆಜ್ಜೆ ಹೆಜ್ಜೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಅಡೆತಡೆ, ಅನಂತರದಲ್ಲಿ ಶತ್ರುಬಾಧನೆ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಹೋಗ್ತದೆ. ಆ ನಂತರದಲ್ಲಿ ಶತ್ರುಗಳ ಎಲ್ಲ ಅಸ್ತ್ರಗಳನ್ನು ಕೂಡ ಪ್ರಯೋಗವನ್ನು ಮಾಡ್ತಾ ಬರ್ತಾರೆ. ಆದರೆ ಕೊನೆಯಲ್ಲಿ ಇರುವಂತಹ ಅಸ್ತ್ರ ಯಾವುದು ಅಂತ ಗೊತ್ತಾ? ಅದೇ ನಿಮ್ಮ ಮೇಲೆ ಅವಹೇಳನಕಾರಿಯಾಗಿಯೂ ಅನಂತರದಲ್ಲಿ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು, ನಿಂದನೆಯನ್ನು ಮಾಡ್ತಕ್ಕಂಥದ್ದು. ಯಾರಾದ್ರು ಕೇಳುವವರಿದ್ದರೆ ಅದನ್ನೆಲ್ಲ ಚೆನ್ನಾಗಿ ಪಿಂಪಿಯನ್ನು ಊದ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹೋಗ್ತಾರೆ. ಆದರೆ ಅಂತಹವರು ಒಂದನ್ನು ಮಾತ್ರ ತಿಳಿದಿಟ್ಕೊಳ್ಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಏನೇ ಹೇಳಿದರೂ ಕೂಡ ಅದು ನಮಗೆ ಬರ್ತದೆ ಅಂತ ಹೇಳುವುದನ್ನು ಅವರು ನೆನಪಿನಲ್ಲಿಟ್ಕೊಳ್ಬೇಕು. ಮತ್ತು ಇನ್ನೊಬ್ಬರ ಕಾಲನ್ನು ಎಳ್ಕೊಂಡು ನಾವೇನಾದರೂ ಒಂದು ಮೇಲಕ್ಕೆ ಹೋಗ್ತೇವೆ ಅಂತ ಹೇಳುವುದಾಗಿ ಅವರೇನಾದರೂ ಪ್ರಯತ್ನವನ್ನು ಪಟ್ಟರೆ ಅವರು ಮೇಲಕ್ಕೆ ಹೋಗೋದಲ್ಲ, ಮೇಲಿನಿಂದ ಸೀದಾ ಕೆಳಗಡೆನೆ ಬರ್ತಾರೆ. ಆ ಸಮಯದಲ್ಲಿ ನಿಮಗೆ ಸಂತೋಷ, ನೆಮ್ಮದಿ ಸಿಗ್ಬೋದು. ಆದರೆ ಮಾರನೇ ದಿವಸದಿಂದನೇ ಕೆಳಗಡೆಗೆ ಕುಸಿತಾ ಬರ್ತಾ ಇರ್ತೀರಿ. ಇದು ಕಾಲಚಕ್ರದ ನಿಯಮದ ಅನುಸಾರವಾಗಿ ನಡೆಯುವಂತಹ ಪ್ರಕ್ರಿಯೆಗಳು. ಮತ್ತು ಅಷ್ಟೇ ಅಲ್ಲದೆ ರಾಕ್ಷಸರ ಒಡನೆ ಹೋರಾಟವನ್ನು ಮಾಡಿದರೆ ಅದು ಒಂದು ಒಳ್ಳೆಯದು. ಭಗವಂತನ ಜೊತೆಯಲ್ಲಿ ಹೋರಾಟವನ್ನು ಮಾಡಿದರೆ ಅದು ಸಫಲತೆ ಆಗಲಿಕ್ಕೆ ಎಂದೂ ಸಾಧ್ಯವಾಗುವುದಿಲ್ಲ. ಮತ್ತು ಅದು ಅಸಾಧ್ಯವಾದಂಥದ್ದು ಅಂತ ಹೇಳುವುದಾಗಿ ತಿಳಿಸ್ತಾ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡೋಣ.